ನಮ್ಮ ಬೆಂಗಳೂರಲ್ಲಿ ಈ ಥರದೊಂದು ಲಕ್ಸುರಿಯಸ್ ಥಿಯೇಟರ್ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಇವತ್ತು ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅಮ್ಮ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ನಿಂಗೆ? ಗೊತ್ತಿಲ್ಲಪ್ಪ, ಎಲ್ಲಿ ಹೋಗ್ತಾ ಇದೀನಿ ಅಂತ ಗೊತ್ತಿಲ್ಲ. ನನಗೆ ಏನಂದರೆ ದುಡ್ಡು ಖರ್ಚಾಗುತ್ತಲ್ಲ ಪಾಪಾ ಅಂತ ನಾನು ಹೊಟ್ಟೆ ಹೊಡ್ಕೊಳ್ತಿದ್ದೀನಿ ಅಷ್ಟೇ. ನಮ್ಮ ಅಮ್ಮಂಗೆ ಸ್ವಲ್ಪ ಕ್ಲೂನು ಕೊಡ್ದಂಗೆ ಸುಮ್ಮನೆ ಬೆಳಗ್ಗೆ ರೆಡಿ ಆಗು ಅಂತ ಹೇಳಿ ಬೆಂಗಳೂರು ಟ್ರಾಫಿಕ್ನ ದಾಟ್ಕೊಂಡು ನಾವು ಬಂದಿದ್ದು ಚರ್ಚ್ ಸ್ಟ್ರೀಟಲ್ಲಿರೋ ರೆಕ್ಸ್ ವಾಕ್ಗೆ. ಇಲ್ಲಿ ಲಕ್ಸುರಿಯಸ್ ಆಂಬಿಯನ್ಸ್ ನೋಡಿ ನಾನಂತೂ ಫುಲ್ ಫಿದಾದೆ. ನಾನು ಆ್ಯಕ್ಚುಲಿ ಇವತ್ತು ಮೂವಿ ಬುಕ್ ಮಾಡಿ ಬಂದು ಭೈರತಿ ರಂಗಲ್. ಇನ್ನು ಥಿಯೇಟ್ರ್ ಒಳಗೆ ಸೀಟಿಂಗ್ ಅರೇಂಜ್ಮೆಂಟ್ ನೋಡೋದಾದರೆ ಇಲ್ಲಿರೋ ಎಲ್ಲ ಸೀಟ್ಗಳು ರಿಕ್ಲೈನರ್ ಸೀಟ್. ಇದು ನಾರ್ಮಲ್ ರಿಕ್ಲೈನರ್ಗಿಂತ ಇನ್ನೂ ಒಂಚೂರು ಕಂಫರ್ಟಬಲ್ ಆಗೇ ಇರುತ್ತೆ. ಅಲ್ಲಿಗೆ ನಮ್ಮ ಚಳಿ ತಡೆಯೋಕ್ಕೆ ಅಂತ ಒಂದು ಬ್ಲ್ಯಾಂಕೆಟು ಮತ್ತು ಪಿಲ್ಲೋ ಕೊಟ್ಟರು. ಆದರೆ ಚಳಿ ಅಂತೂ ಆ ಬ್ಲ್ಯಾಂಕೆಟ್ ಏನು ತಡಿಲಿಲ್ಲ. ಇನ್ನು ಇಲ್ಲಿರೋ ಬಟನ್ ಬಗ್ಗೆ ಇಂಟ್ರೊಡಕ್ಷನ್ ಆದರೆ, ಒಂದು ನಮಗೆ ಸರ್ವಿಸ್ ಕೊಡೋಕ್ಕೆ ವೆಯ್ಟರ್ನ ಕರೆಯೋ ಬಟನ್ನು, ಇನ್ನೊಂದು ಲ್ಯಾಂಪ್ ಬಟನ್ನು ಮತ್ತು ಇನ್ನು ಮಾಮೂಲಿ ರಿಕ್ಲೈನರ್ಸ್ ಬಟನ್ ಆಗಿರುತ್ತೆ. ಇನ್ನು ಇಲ್ಲಿ ರೆಸ್ಟ್ ರೂಮ್. ಯೂಶಲಿ ಮೂವಿ ಥಿಯೇಟರ್ಸಲ್ಲಿ ನನಗೆ ರೆಸ್ಟ್ ರೂಮ್ಸ್ ಇಷ್ಟ ಆಗಲ್ಲ, ಬಟ್ ಆದರೆ ಇಲ್ಲಿ ರೆಸ್ಟ್ ರೂಮ್ ಚಿಕ್ಕ ಡೀಟೈಲಿಂಗ್ ಕೂಡ ಪರ್ಫೆಕ್ಟಾಗಿತ್ತು. ಥಿಯೇಟರ್ ಒಳಗೆ ಒಂದೊಂದು ಸೀಟಲ್ಲೂ ಮೆನ್ಯೂ ಬುಕ್ ಸಪ್ರೇಟಾಗಿ ಇಟ್ಟಿರ್ತಾರೆ. ಈ ಮೆನ್ಯೂ ಒಳಗೆ ಹೇಳೋದಾದರೆ ಅರ್ಧಕ್ಕರ್ಧ ತಿಂಡಿ ಊಟ ಇರೋದು ನನಗೆ ಅರ್ಥ ಆಗಲಿಲ್ಲ. ಇನ್ನು ಅರ್ಥ ಆಗಿದ್ದು ಮಸಾಲೆ ಚಾಯಿ 300 ರೂಪಾಯಿ ಇತ್ತು. ಇನ್ನೇನು ಮಾಡೋದು, ನಾರ್ಮಲ್ ಆಗಿ ಟಕ್ಸಸ್ ಬಾರ್ಬಿಕ್ಯೂ ಪಾಪ್ಕಾರ್ನ್ ಮತ್ತು ಕೋಕ್ ತರಿಸ್ಕೊಂಡು ಕುಡ್ದೆ. ಆದರೆ ನಾವು ನಮ್ಮ ಮಿಡಲ್ ಕ್ಲಾಸ್ ಬುದ್ಧಿ ಅಲ್ಲೂ ಬಿಡಲಿಲ್ಲ. ಮಿಕ್ಕಿರೋ ಪಾಪ್ಕಾರ್ನ್ನ ರೋಡಲ್ಲಿ ಎತ್ಕೊಂಡು ನಮ್ಮಮ್ಮ ತಿನ್ಕೊಂಡ್ ಬಂದರು. ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ